ವಿಶು. ಫೈನಲಿ ಗೋವಾ ಬಿಟ್ವಿ. ಗೋವಾ ಬಿಟ್ಟು ಆನ್ ದ ವೇ ಟು ನಮ್ಮ ಬೆಂಗಳೂರು. ಎಲ್ಲೇ ಹೋದ್ರು ಏನೇ ಮಾಡಿದ್ರು ನಮ್ಮೂರು ನಮ್ಮೂರೇ. ಏನ್ ಆನಂದನ ವಾಪಸ್ ಬೆಂಗಳೂರಿಗೆ ಬರೋದಕ್ಕೆ. ಇಲ್ಲಿದ್ದಷ್ಟು ಇಲ್ಲಿ ಹ್ಯಾಪಿ. ಇವಾಗ ಬರ್ತಾರೋ ಖುಷಿ ಬ್ಯಾಂಗ್ಳೂರಿಗೆ. ಸೊ ಎಂಜಾಯ್ ಮಾಡಿದ್ರೆ ಗೋವಾ ಫುಲ್ ಎಂಜಾಯ್. ಹೊಸ ವರ್ಷ ಚೆನ್ನಾಗಿತ್ತಾ? ದಟ್ಸ್ ನೈಸ್. ನನ್ನ ಮಗುನ ಈ ಸಲ ತುಂಬಾ ಎಂಜಾಯ್ ಮಾಡ್ತು. ಅದೇ ಘಾಟ್ ಸೆಕ್ಷನ್ ಎಲ್ಲ ಕೇರ್ಫುಲ್ ಆಗಿ ಟ್ರಾವೆಲ್ ಮಾಡಿ. ಸೊ ನಾರ್ತ್ ಗೋವಾ ಇಂದ ಸೌತ್ ಗೋವಾ ಕೋಂಡಾ ಕಡೆ ಬಂದು ಎಕ್ಸಿಟ್ ಈ ಕಡೆಗೆ. ಓಕೆ. ಸೊ ಇವಾಗ ಗೋವಾ ಕ್ರಾಸ್ ಮಾಡಿದ್ವಿ ನಾವು. ಕ್ರಾಸ್ ಆಯ್ತು ಧಾರವಾಡ. ಸೊ ಕರ್ನಾಟಕ ಎಂಟ್ರಿ ಬೆಳಗಾವಿ ರೂಟಲ್ಲಿ ಇದ್ದೀವಿ. ಬೆಳಗಾವಿ ಹೈವೇ ಅಲ್ಲ ಇದು, ಧಾರವಾಡ ರೂಟಲ್ಲಿ ಬರ್ತಾ ಇದ್ದೀವಿ. ಮತ್ತೊಮ್ಮೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಎಲ್ಲರಿಗೂ. ಒಳ್ಳೇದಾಗ್ಲಿ, ನಮಗೂ ಒಳ್ಳೇದಾಗ್ಲಿ. ಓಕೆ ವಿಶು. ವ್ಯೂ ತುಂಬ ಚೆನ್ನಾಗಿದೆ, ನೀವು ನೋಡ್ಬೋದು. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ, ಅದ್ಭುತವಾಗಿದೆ. ಒಳ್ಳೆ ಗ್ರೀನರಿ. ಈ ರೂಟಲ್ಲಿ ಬಂದರೆ ತುಂಬ ಚೆನ್ನಾಗಿ ವ್ಯೂನ ಎಂಜಾಯ್ ಮಾಡ್ಬೋದು ಲಾಂಗ್ ಡ್ರೈವಲ್ಲಿ. ನೋಡಿ ಎಷ್ಟು ಅದ್ಭುತವಾಗಿದೆ, ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಇದು ಆಲ್ಮೋಸ್ಟ್ ಮಧ್ಯಾಹ್ನದ ಟೈಮು, ಆದ್ರೂ ತುಂಬ ಚೆನ್ನಾಗಿದೆ. ತುಂಬ ಬಿಸಿಲಂತ ಏನಿರಲಿಲ್ಲ, ಆದರೂ ಚೆನ್ನಾಗಿತ್ತು. ಗ್ರೀನರಿ ನಡುವೆ ತುಂಬ ಕರುಗಳಿದೆ. ಸೊ ನೀವೇನಾದರೂ ಈ ರೂಟಲ್ಲಿ ಪ್ಲ್ಯಾನ್ ಮಾಡೋದಾದರೆ ಡೇ ಟೈಮಲ್ಲಿ ಪ್ಲ್ಯಾನ್ ಮಾಡಿ, ಮತ್ತು ತುಂಬ ಹುಷಾರಾಗಿ ಡ್ರೈವ್ ಮಾಡಿ. ಏಕೆಂದರೆ ತುಂಬಾ ಹೆವಿ ಕರ್ವ್ಗಳಿದೆ. ಬಟ್ ರೋಡ್ ಅದ್ಭುತವಾಗಿದೆ, ರೋಡ್ ತುಂಬ ಚೆನ್ನಾಗಿದೆ, ತುಂಬ ನೀಟಾಗಿದೆ. ಆದರೆ ತುಂಬ ಹುಷಾರಾಗಿ ನೀವು ಡ್ರೈವ್ ಮಾಡಬೇಕು. ನೋಡಿ ಎಷ್ಟೊಂದು ಕರ್ವ್ಸ್ ಇದೆ. ಆದರೆ ಈ ರೂಟಲ್ಲಿ ಇವಾಗ ಒಂದು 5 ಬ್ರಿಡ್ಜ್ಗಳು ಮಾಡ್ತಿದ್ದಾರೆ. ಸೊ ನಮ್ಗನ್ಸೋ ಪ್ರಕಾರ ಸ್ವಲ್ಪ ಡೇಂಜರ್ ಅನಿಸುತ್ತೆ. ಬಟ್ ನೀವು ತುಂಬ ಹುಷಾರಾಗಿ ಇಲ್ಲಿ ಡ್ರೈವ್ ಮಾಡಿ. ನೋಡ್ಬೋದು ನೀವು ಇಲ್ಲಿ ನೋಡಿ ಹೇಗಿದೆ. ಇಲ್ಲೆಲ್ಲ ಕೆಲಸ ನಡೀತಿದೆಯಲ್ಲ, ಅದು ರೋಡ್ ತುಂಬ ಚಿಕ್ಕದಂತ ಫೀಲ್ ಆಗುತ್ತೆ. ಒಂದೇ ಗಾಡಿ ಹೋಗ್ಲಿಕ್ಕಾಗೋದು, 2 ಗಾಡಿ ಬರೋಕ್ಕಾಗಲ್ಲ. ನೈಟ್ ಟೈಮಲ್ಲಿ ತುಂಬ ಕಷ್ಟ ಆಗುತ್ತೆ ಈ ರೋಡಲ್ಲಿ ಡ್ರೈವ್ ಮಾಡೋದಕ್ಕೆ. ವರ್ಕ್ ಇನ್ ಪ್ರೋಗ್ರೆಸ್ ಆ್ಯಕ್ಚುಲಿ. ಸ್ವಲ್ಪ ನೀವು ಬರೋದಾದರೆ ಇದನ್ನೆಲ್ಲ ನೋಡಿಕೊಂಡು ನೀವು ಟ್ರಾವೆಲ್ ಪ್ಲ್ಯಾನ್ ಮಾಡಿ.